ಬಹುಮಹಡಿ ಕಟ್ಟಡದಿಂದ ಕಾಲು ಜಾರಿ ಬಿದ್ದು 5 ದಿನದ ಕೂಸಿಗೆ ಅಗಲಿದ ಮಹಿಳೆ. ಮಾನ್ವಿ ನಗರದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಮಗುವಿಗೆ ಜನ್ಮ ನೀಡಿದ ತಾಯಿಯು ಆಸ್ಪತ್ರೆಯಿಂದ ಕಾಲು ಜಾರಿ ಬಿದ್ದು ಮೃತಪಟ್ಟ ಮನ ಕಲಕುವ ಘಟನೆ ಗುರುವಾರ ಬೆಳಗ್ಗೆ ನಡೆದಿದೆ. ನಗರದ ಸಿಂಧನೂರು ರಸ್ತೆಯ ಎಂಟಿಎಂ ಚಿತ್ರಮಂದಿರ ಎದುರು ಹತ್ತಿರದ ಮನೆಯೊಂದರಲ್ಲಿ ವಾಸವಿದ್ದ ಗುಂಡಯ್ಯ ಶೆಟ್ಟಿ ಇವರ ಮಗಳು ವಾಸವಿ 27 ವರ್ಷ ಬೆಂಗಳೂರಿಗೆ ಮದುವೆ ಮಾಡಿಕೊಟ್ಟಿದ್ರು. ಹೆರಿಗೆಗಾಗಿ ತವರು ಮನೆಗೆ ಬಂದು ನಗರದ ಡಾಕ್ಟರ್ ವನಿತಾ ಪ್ರಭಾಕರ್ ಮೆಮೋರಿಯಲ್ ನರ್ಸಿಂಗ್ ಹೋಮ್ ಇವರ ಖಾಸಗಿ ಆಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. 5 ದಿನದ ಮಗುವಿಗೆ ಜಾಂಡಿಸ್ ಕಾಯಿಲೆ ಪತ್ತೆಯಾಗಿದ್ದರಿಂದ ನಗರದ ಮತ್ತೊಂದು ಖಾಸಗಿ ಆಸ್ಪತ್ರೆಯಾದ ಲಕ್ಷ್ಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಫೋಟೋಥೆರಪಿಗಾಗಿ ಚಿಕಿತ್ಸೆಗೆ ಕುಟುಂಬಸ್ಥರು ಮಗುವಿಗೆ ದಾಖಲು ಮಾಡಿದ್ದಾರೆ. ಆದರೆ ಗುರುವಾರ ಬೆಳಗ್ಗೆ ಮಗುವನ್ನ ಎದೆಹಾಲು ಉಣಿಸಲು ಮತ್ತು ಮಗುವನ್ನ ನೋಡಲು ಬಂದಂತಹ ಬಾಣಂತಿ ತಾಯಿ ವಾಸವಿಯು ಆಸ್ಪತ್ರೆಯ ಹಿಂಬದಿಯಲ್ಲಿ ನಿರ್ಮಾಣ ಹಂತದ ಆಸ್ಪತ್ರೆಯ ಕಟ್ಟಡದ ಪಕ್ಕಕ್ಕೆ ಮೇಲಿಂದ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾಳೆ. ಘಟನೆ ಬಳಿಕ ಆಸ್ಪತ್ರೆಯವರು ಮಾನ್ವಿ ಪೊಲೀಸ್ ಠಾಣೆಗೆ ತಕ್ಷಣ ಮಾಹಿತಿ ನೀಡಿದ್ದಾರೆ. ಸಾವು ಬದುಕು ಮಧ್ಯೆ ಹೋರಾಡುತ್ತಿದ್ದ ಮೃತ ವಾಸವಿಯನ್ನ ಕುಟುಂಬಸ್ಥರು ಆಂಬ್ಯುಲೆನ್ಸ್ ಮೂಲಕ ರಾಯಚೂರಿನ ಖಾಸಗಿ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕೊಂಡೊಯ್ಯುವಾಗ ದಾರಿ ಮಧ್ಯದಲ್ಲಿ ಅಸುನೀಗಿದ್ದಾಳೆ. ಈ ಘಟನೆಯು ಕೌಟುಂಬಿಕ ಕಲಹದಿಂದ ನಡೆದ ಆತ್ಮಹತ್ಯೆ ಪ್ರಕರಣ ಎಂಬ ಶಂಕೆ ಕೂಡ ವ್ಯಕ್ತವಾಗುತ್ತಿದೆ. ವಿಷಯ ತಿಳಿದು ಲಕ್ಷ್ಮಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ ಮಾನ್ವಿ ಪೊಲೀಸರು ಎಂಎಲ್ಸಿ ಆದಾಗ್ಯೂ ಪ್ರಕರಣ ದಾಖಲು ಮಾಡಿಕೊಂಡಿಲ್ಲ. ಕಾರಣ ಕುಟುಂಬಸ್ಥರು ಯಾರು ಕೂಡ ಯಾರ ವಿರುದ್ಧನೂ ದೂರು ಕೊಟ್ಟಿಲ್ಲ. ದೂರು ಕೊಡಲು ಕುಟುಂಬಸ್ಥರು ಹಿಂದೇಟು ಹಾಕಿರುವುದನ್ನು ಮಾನ್ವಿ ಪೊಲೀಸರು ತಿಳಿಸಿದ್ದಾರೆ. ಈ ಘಟನೆಯ ಸುತ್ತಲೂ ಹಲವು ಅನುಮಾನಗಳು ಕಂಡು ಬರುತ್ತಿವೆ.